ವಾಸು ಮತ್ತು ರಾಜು ಇಬ್ಬರು ಫ್ರೆಂಡ್ಸ್. ರಾಜು ತುಂಬಾ ವರ್ಷಗಳಿಂದ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಇತ್ತೀಚೆಗೆ ರಾಜು ಊರಿಗೆ ಹೋದಾಗ ತನ್ನ ಫ್ರೆಂಡ್ ವಾಸುವನ್ನು ಭೇಟಿಯಾಗಿದ್ದ. ವಾಸುವಿನ ಮನೆಗೆ ಹೋದಾಗ ವಾಸುವಿನ ಅಮ್ಮ ರಾಜುವನ್ನು ಕಂಡು, ವಾಸು ಕಾಲೇಜು ಮುಗಿದ ಮೇಲಿಂದ ಸುಮ್ಮನೆ ಅಲೆದಾಡುತ್ತಿರುತ್ತಾನೆ, ಅವನಿಗೆ ಮಾಡಲು ಕೆಲಸವೇನಿಲ್ಲ. ನೀನು ನೋಡು, ಅದೆಷ್ಟು ವರ್ಷಗಳಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ, ಇವನು ನಿನ್ನ ಫ್ರೆಂಡ್ ಅಲ್ವಾ, ಹಾಗೆ ಇವನನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಸು ಪ್ಲೀಸ್ ಅಂತ ಹೇಳಿದರು. ಹಾಗೆ ರಾಜು ವಾಸುಗೆ ಬೆಂಗಳೂರಿಗೆ ಬರಲು ಹೇಳಿದನು. ನಾನು ಬಂದರೆ ಬೆಂಗಳೂರಿನಲ್ಲಿ ನನಗೆ ಬೇಕಾದ ಕೆಲಸ ಸಿಗುತ್ತದಾ ಅಂತ ವಾಸು ಕೇಳುತ್ತಿದ್ದ. ಅಲ್ಲಿ ಕೆಲಸಕ್ಕೆ ಬರಗಾಲವಿಲ್ಲ, ಆದರೆ ಇಂಥದ್ದೇ ಕೆಲಸ ಅಂತ ಹೇಳಲು ಆಗುವುದಿಲ್ಲ. ಯಾವುದಕ್ಕೂ ನೀನು ಬಾ, ಸದ್ಯಕ್ಕೆ ನನ್ನ ರೂಮಿನಲ್ಲಿ ಉಳಿದುಕೋ, ಯಾವುದಾದರೂ ಒಂದು ಕೆಲಸ ಹುಡುಕೋಣ ಅಂತ ಹೇಳಿ ವಾಸುವನ್ನು ಬೆಂಗಳೂರಿಗೆ ಕರೆಸಿಕೊಂಡ. ವಾಸುಗೆ ಮೊದಲು ಬೆಂಗಳೂರಿನಲ್ಲಿ 1-2 ದಿನ ಸುತ್ತಾಡಿಸಿದ. ನಂತರ 1-2 ದಿನ ನಾನು ಹೀಗೆ ಚೆನ್ನಾಗಿ ಸುತ್ತಾಡಿಕೊಂಡು ಇರುತ್ತೇನೆ, ಆಮೇಲೆ ಕೆಲಸ ಹುಡುಕಿದರೆ ಆಯ್ತು ಅಂತ ರಾಜುಗೆ ಹೇಳಿದ. ರಾಜು ಕೂಡ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ, ಇವನಿಗೆ ಬೆಂಗಳೂರು ಹೊಸದು, ಯಾವುದಕ್ಕೂ 1-2 ದಿನ ಸುತ್ತಾಡಲಿ, ಆಮೇಲೆ ಅವನಾಗಿಯೇ ಯಾವುದಾದರೂ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಅಂತ ಅಂದುಕೊಂಡು ಸುಮ್ಮನಾದ. ವೀಕೆಂಡ್ಗಳಲ್ಲಿ ರಾಜು ವಾಸುವಿಗೆ ಕಾರ್ ಡ್ರೈವಿಂಗ್ ಕೂಡ ಹೇಳಿಕೊಡುತ್ತಿದ್ದ. ವಾಸು ಕಾರ್ ಡ್ರೈವ್ ಮಾಡುವುದನ್ನು ಕಲಿತುಕೊಂಡ, ಆದರೆ ಬೇರೆ ಎಲ್ಲೂ ಕೆಲಸಕ್ಕೆ ಸೇರಿಕೊಳ್ಳಲಿಲ್ಲ. ಮೊದಲು ಜೀವನವನ್ನು ಸ್ವಲ್ಪ ಎಂಜಾಯ್ ಮಾಡಬೇಕು, ಆಮೇಲೆ ಕೆಲಸ ಮಾಡಿಕೊಂಡಿರುವುದು ಇದ್ದೇ ಇರುತ್ತದೆ ಅನ್ನೋದು ವಾಸುವಿನ ತತ್ವ. ಅನಿರೀಕ್ಷಿತ ಭೇಟಿ. ರಾಜುಗೆ ಆಗಾಗ ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತಿತ್ತು. ಅವನು ಹೆಚ್ಚಿನ ಸಮಯದಲ್ಲಿ ಹೊರಗಡೆ ಊಟ ಮಾಡುತ್ತಿದ್ದರಿಂದ ಆಗಾಗ ಗ್ಯಾಸ್ನಿಂದಾಗಿ ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತಿತ್ತು. ಡಾಕ್ಟರ್ ಆದಷ್ಟು ಮನೆಯ ಊಟವನ್ನೇ ಮಾಡುವಂತೆ ಸಜೆಸ್ಟ್ ಮಾಡಿದ್ದರು. ಒಂದು ದಿನ ರಾಜುಗೆ ಸಂಜೆಯ ವೇಳೆ ಒಬ್ಬರನ್ನು ಡ್ರಾಪ್ ಮಾಡುವ ಬಾಡಿಗೆ ಸಿಕ್ಕಿತ್ತು. ಅವನು ಅದಕ್ಕೆ ರೆಡಿಯಾಗಿ ಇನ್ನೇನು ಹೊರಗಡೆ ಹೊರಡಬೇಕು ಅನ್ನುವಷ್ಟರಲ್ಲಿ ಅವನಿಗೆ ಹೊಟ್ಟೆನೋವು ಕಾಣಿಸಿಕೊಂಡಿತ್ತು. ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡುವುದು ಚೆನ್ನಾಗಿರಲ್ಲ, ಅದು ಅಲ್ಲದೆ ಅವರು ಸದಾ ತನ್ನ ಕಾರಲ್ಲಿ ಬರುವ ಕಸ್ಟಮರ್. ಹಾಗಾಗಿ ಅವನು ವಾಸುವನ್ನು ಕರೆದು, ಒಬ್ಬರನ್ನು ಡ್ರಾಪ್ ಮಾಡಬೇಕು, ಹೇಗಿದ್ದರೂ ನಿನಗೆ ಡ್ರೈವಿಂಗ್ ಗೊತ್ತಲ್ವಾ, ನೀನು ಹೋಗಿ ಬರ್ತೀಯಾ ಅಂತ ಕೇಳಿದ. ವಾಸು ಅದಕ್ಕೆ ಒಪ್ಪಿಕೊಂಡು ಕಾರನ್ನು ತೆಗೆದುಕೊಂಡು ಹೋದ. ಪಿಕಪ್ ಲೊಕೇಶನ್ಗೆ ಹೋದಾಗ ಅವನ ಕಣ್ಣುಗಳನ್ನೇ ಅವನು ನಂಬಲಾಗಲಿಲ್ಲ. ಅವನು ಡ್ರಾಪ್ ಮಾಡಬೇಕಾಗಿತ್ತು ಒಂದು ಸುಂದರವಾದ ಹುಡುಗಿಯನ್ನು. ಅವಳು ಟೀ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಹಾಕಿಕೊಂಡು ನಿಂತಿದ್ದಳು. ನೋಡಲು ತುಂಬಾ ಸುಂದರವಾಗಿದ್ದಳು, ತುಂಬಾ ಮಾಡರ್ನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಳು. ಅವಳನ್ನು ನೋಡಿ ವಾಸು ಒಮ್ಮೆ ಕಳೆದು ಹೋದ. ಅಬ್ಬಾ, ಎಷ್ಟು ಚೆನ್ನಾಗಿದ್ದಾಳೆ, ಮದುವೆಯಾದರೆ ಇಂತಹ ಹುಡುಗಿಯನ್ನೇ ಮದುವೆಯಾಗಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡ. ಹಾಗೆ ಹೋಗಿ ಅವಳ ಹತ್ತಿರ ನಿಲ್ಲಿಸಿ ಅವಳನ್ನೇ ತಿನ್ನುವ ಹಾಗೆ ನೋಡುತ್ತಾ ನಿಂತ. ಅವಳು ಒಮ್ಮೆ ಆ ಕಾರನ್ನು ನೋಡಿ ಹಾಗೆ ವಾಸುವನ್ನು ನೋಡಿದಳು. ಯಾರು ನೀವು, ಈ ಕಾರ್ ರಾಜು ಅವರದ್ದಲ್ವಾ ಅಂತ ಕೇಳಿದಳು. ಹೌದು, ಇದು ರಾಜುದೇ ಅಂತ ಹೇಳಿದ ವಾಸು. ಅವರಲ್ಲಿದ್ದಾರೆ ಅಂತ ಕೇಳಿದಳು. ಅವರಿಗೆ ಸ್ವಲ್ಪ ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತಿದೆ, ಅವರಿಗೆ ಹುಷಾರಿಲ್ಲ ಅಂತ ನಾನು ಈ ಕಾರನ್ನು ತೆಗೆದುಕೊಂಡು ಬಂದೆ ಅಂದ. ಓ ಹೌದಾ, ಈಗ ಹೇಗಿದ್ದಾರೆ, ಹಾಸ್ಪಿಟಲ್ಗೆ ಹೋಗಿ ಬಂದ್ರಾ ಅಂತ ಕೇಳಿದಳು. ಪರವಾಗಿಲ್ಲ, ಮನೆಯಲ್ಲಿ ರೆಸ್ಟ್ ತಗೊಳ್ಳುತ್ತಿದ್ದಾರೆ, ನೀವು ಕುಳಿತುಕೊಳ್ಳಿ ಅಂತ ಹೇಳಿದ. ಅವರು ಇನ್ನು 140 ಕಿಮಿ ದೂರ ಟ್ರಾವೆಲ್ ಮಾಡಬೇಕಿತ್ತು. ಸರಿ, ಬೇಗ ನಡೆಯಿರಿ ಅಂತ ಅವಳು ಬಂದು ಕಾರಿನಲ್ಲಿ ಮುಂದುಗಡೆ ಸೀಟಲ್ಲಿ ಕುಳಿತುಕೊಂಡಳು. ವಾಸು ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ಹೌದು, ನಿಮ್ಮ ಹೆಸರೇನು ಅಂತ ಕೇಳಿದಳು. ನನ್ನ ಹೆಸರು ವಾಸು ಅಂತ ಹೇಳಿದ. ಹಾಗೆ ಸ್ವಲ್ಪ ಧೈರ್ಯ ಮಾಡಿ, ನಿಮ್ಮ ಹೆಸರೇನು ಅಂತ ಕೇಳಿದ. ನನ್ನ ಹೆಸರು ಮೌನಿಕಾ ಅಂತ ಹೇಳಿದಳು. ನೀವು ಹೆಸರಿಗೆ ತಕ್ಕ ಹಾಗೆ ಕಡಿಮೆ ಮಾತನಾಡುತ್ತೀರಾ ಅಂತ ಮನಸ್ಸಲ್ಲಿ ಅಂದುಕೊಂಡ. ಹಾಗೆ ಸ್ವಲ್ಪ ಹೊತ್ತು ಇಬ್ಬರೂ ಮೌನವಾಗಿ ಒಬ್ಬರಿಗೊಬ್ಬರು ಮಾತನಾಡದೆ ಕುಳಿತಿದ್ದರು. ಹೀಗೆ ಹೋಗುತ್ತಿರುವಾಗ ಒಮ್ಮೆ ಗೇರು ಬದಲಿಸುವಾಗ ಅವನ ಕೈ ಅಕಸ್ಮಾತಾಗಿ ಅವಳ ಕಾಲಿಗೆ ತಾಗಿತ್ತು. ಅವನ ಮೈಯಲ್ಲಿ ಕರೆಂಟ್ ಪಾಸ್ ಆದ ಹಾಗೆ ಆಯ್ತು. ಅಬ್ಬಾ, ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದುಕೊಂಡ. ಆದರೆ ಅವಳು ಅದಕ್ಕೆ ಏನೂ ರಿಯಾಕ್ಷನ್ ತೋರಿಸದೆ ತನ್ನ ಪಾಡಿಗೆ ತಾನು ಯೂಟ್ಯೂಬ್ ನೋಡಿಕೊಂಡು ಕುಳಿತಿದ್ದಳು. ವಾಸು ಆಗಾಗ ಮಿರರ್ನಲ್ಲಿ ಅವಳ ಕಡೆ ನೋಡುತ್ತಿದ್ದ. ಅವಳು ಅವನಿಗೆ ತುಂಬಾ ಇಷ್ಟವಾಗಿಬಿಟ್ಟಿದ್ದಳು. ಹಾಗಾಗಿ ಮಾತನಾಡಬೇಕು ಅಂತ ಅವಕಾಶಕ್ಕಾಗಿ ನೋಡುತ್ತಿದ್ದ. ಹೌದು ರೀ, ನನಗೊಂದು ಡೌಟ್ ಕೇಳಬಹುದಾ ಅಂತ ಹೇಳಿದ. ಏನದು ಕೇಳಿ ಅಂದಳು. ನಾನು ತಿಳಿದುಕೊಂಡಂತೆ ಹೆಚ್ಚಾಗಿ ಹುಡುಗಿಯರು ಕಾರಿನಲ್ಲಿ ಹಿಂದಿನ ಸೀಟಲ್ಲಿ ಕುಳಿತುಕೊಳ್ಳುತ್ತಾರೆ, ಆದರೆ ನೀವು ಮಾತ್ರ ನೇರವಾಗಿ ಬಂದು ಮುಂದಿನ ಸೀಟಲ್ಲಿ ಕುಳಿತುಕೊಂಡಿರಲ್ಲವಾ, ಯಾಕೆ ಕೇಳಬಹುದಾ ಅಂದ. ಅದಕ್ಕೆ ಮೋನಿಕಾ, ಮುಂದಿನ ಸೀಟ್ನಲ್ಲಿ ಕುಳಿತುಕೊಂಡರೆ ಯಾರಾದರೂ ಮಾತನಾಡುತ್ತಾರೆ, ಅದೇ ನಾನು ಹಿಂದಿನ ಸೀಟಲ್ಲಿ ಕುಳಿತರೆ ಯಾರೂ ಮಾತನಾಡಿಸಲ್ಲ, ತುಂಬಾ ಬೋರ್ ಆಗುತ್ತದೆ ಅಂದಳು.
ಅಂದರೆ ಇವಳಿಗೂ ಕೂಡ ಮಾತನಾಡುವ ಇಷ್ಟ ಇದೆ ಅಂತ ವಾಸುಗೆ ಗೊತ್ತಾಯ್ತು. ಹಾಗಿದ್ದರೆ ಇನ್ನು ಸುಮ್ಮನಿರೋದು ಬೇಡ, ನಾನೇ ಮಾತನಾಡಿಸೋಕೆ ಸ್ಟಾರ್ಟ್ ಮಾಡೋಣ ಅಂದುಕೊಂಡ. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳಿದ. ಅವಳು ಇಲ್ಲ, ಆ ಥರ ಯಾರಿಲ್ಲ ಅಂದಳು. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳಾ ಅಂತ ವಾಸುವನ್ನು ಕೇಳಿದಳು. ಇಲ್ಲರಿ, ನನಗೆ ಎಲ್ಲಿಂದ ಬರಬೇಕು ಗರ್ಲ್ ಫ್ರೆಂಡ್ ಅಂತ ಹೇಳುತ್ತಿರುವಾಗ ಕಾರು ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ರಾತ್ರಿಯ ನಂಟು ಮತ್ತು ಸತ್ಯದ ಅನಾವರಣ. ವಾಸು ಕಾರಿಂದ ಕೆಳಗಿಳಿದ ಏನಾಯ್ತು ಅಂತ ನೋಡೋಕೆ ಹೋದ. ಅವನಿಗೆ ಏನೂ ಗೊತ್ತಾಗಲಿಲ್ಲ. ಮೇಲ್ನೋಟಕ್ಕೆ ಏನು ಪ್ರಾಬ್ಲಮ್ ಕಾಣಿಸಲಿಲ್ಲ. ಮತ್ತೆ ಪುನಃ ತನ್ನ ಸೀಟಿಗೆ ಬಂದು ಕುಳಿತುಕೊಂಡ. ಕಾರ್ ಸ್ಟಾರ್ಟ್ ಮಾಡೋಕೆ ನೋಡಿದರೆ ಆಗಲಿಲ್ಲ. ಏನಾಯ್ತು ಅಂತ ಕೇಳಿದಳು ಮೌನಿಕಾ. ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಕಾರ್ ಬೇರೆ ಹೊಸದು. ಈಗಾಗಲೇ ರಾತ್ರಿಯಾಗಿದೆ. ಈಗ ರಾತ್ರಿ ಪೂರ್ತಿ ನಾವು ಈ ಕಾರಲ್ಲೇ ಕುಳಿತುಕೊಳ್ಳಬೇಕೇನು ಅಂದ. ಅದನ್ನು ಕೇಳಿ ಮೋನಿಕಾ, ಆಗ ನನಗೆ ಭಯ ಆಗ್ತಿದೆ ಅಂದಳು. ನನಗೂ ಕೂಡ ಭಯ ಆಗ್ತಿದೆ. ಆದರೆ ಬೆಳಗ್ಗೆ ಆಗುವವರೆಗೂ ಮೆಕ್ಯಾನಿಕ್ ಬರಲ್ಲ. ನಾವು ಅಲ್ಲಿವರೆಗೂ ಹೀಗೆ ಇರಬೇಕು ಅಂತ ಅಂದ. ಹಾಗಿದ್ರೆ ಬೇರೆ ಏನೂ ದಾರಿ ಇಲ್ವಾ ಅಂತ ಕೇಳಿದಳು. ಇಲ್ಲ, ಒಂದು ಕೆಲಸ ಮಾಡಿ, ನೀವು ಹಿಂದಿನ ಸೀಟಲ್ಲಿ ಕುಳಿತುಕೊಳ್ಳಿ, ನಾನು ಈ ಮುಂದಿನ ಸೀಟ್ ಇರುತ್ತೇನೆ ಅಂದ. ಮೌನಿಕಾ ಕಾರಿಂದ ಇಳಿದು ಹಿಂದಿನ ಸೀಟಿಗೆ ಹೋಗಿ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಲ್ಲಿ ಮೌನಿಕಾ, ನನಗೆ ಹಿಂದಿನ ಸೀಟಲ್ಲಿ ಒಬ್ಬಳೇ ಕುಳಿತುಕೊಳ್ಳುವುದಕ್ಕೆ ಬೇಜಾರಾಗ್ತಿದೆ, ನೀವು ಬಂದು ಇಲ್ಲೇ ಪಕ್ಕದಲ್ಲಿ ಕುಳಿತುಕೊಳ್ಳಿ ಪ್ಲೀಸ್ ಅಂದಳು. ವಾಸುಗೆ ಖುಷಿಯಾಯಿತು. ಅವನು ಕೂಡಲೇ ಹೋಗಿ ಹಿಂದಿನ ಸೀಟಲ್ಲಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಹಾಗೆ ಒಮ್ಮೆ ಅವಳ ಕಣ್ಣುಗಳನ್ನು ನೋಡಿದ. ಕಾರು ಕೆಟ್ಟು ಹೋಗಿರುವ ಭಯ ಅವಳ ಕಣ್ಣಿನಲ್ಲಿ ಇರಲಿಲ್ಲ. ಇಬ್ಬರೂ ಹಾಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತರು. ಸ್ವಲ್ಪ ಹೊತ್ತಲ್ಲಿ ಇನ್ನಷ್ಟು ಕತ್ತಲಾಯಿತು. ಸಣ್ಣಗೆ ಮಳೆ ಬೇರೆ ಬೀಳುತ್ತಿತ್ತು. ತಾನು ತಂದಿದ್ದ ಬೆಡ್ಶೀಟ್ ಒಂದನ್ನು ಹೊದ್ದುಕೊಂಡು ಕುಳಿತಳು ಮೌನಿಕಾ. ಆದರೆ ವಾಸು ಚಳಿಯಲ್ಲಿ ಒದ್ದಾಡುತ್ತಿದ್ದ. ಅವನ ಪರಿಸ್ಥಿತಿಯನ್ನು ನೋಡಿ ಮೌನಿಕಾ ಒಮ್ಮೆಲೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಈಗ ನಿನ್ನ ಚಳಿ ಕಮ್ಮಿ ಆಯ್ತಾ ಅಂತ ಕೇಳಿದಳು. ವಾಸುಗೆ ಸಂತೋಷವಾಗಿ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಸರಿ, ಇನ್ನೇನು ನೋಡ್ತಾ ಇದ್ದೀರಾ, ಕಾರಿನ ಕಿಟಕಿಗಳನ್ನು ಕ್ಲೋಸ್ ಮಾಡಿ ಎಂದಳು. ಅವನು ಕಾರ್ ಗ್ಲಾಸ್ ಕ್ಲೋಸ್ ಮಾಡಿದ. ಇಬ್ಬರೂ ಒಂದೇ ಬೆಡ್ಶೀಟ್ ಒಳಗಡೆ ಮಲಗಿಕೊಂಡರು. ಇಡೀ ರಾತ್ರಿ ಇಬ್ಬರು ನಿದ್ದೆ ಮಾಡದೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರು. ಇದಾದ ಕೆಲ ದಿನಗಳಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ತುಂಬಾ ಕ್ಲೋಸ್ ಆಗಿದ್ದರು. ಹಾಗೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ ವಾಸುಗೆ ಒಂದು ಕೆಲಸ ಸಿಕ್ಕಿ ನಂತರ ಅವರ ಮದುವೆಯೂ ಆಯಿತು. ಮದುವೆಯಾದ ನಂತರ ಒಂದು ದಿನ ವಾಸು ಮೌನಿಕಳಿಗೆ ಸತ್ಯ ಹೇಳಿದನು. ಅವತ್ತು ಕಾರು ಕೆಟ್ಟು ಹೋಗಿದ್ದು ವಾಸು ಮತ್ತು ರಾಜು ಸೇರಿಕೊಂಡು ಮುಂಚೆ ಮಾಡಿದ್ದ ಪ್ಲಾನ್ ಅಂತ. ಬಹಳ ವರ್ಷಗಳಿಂದ ಮೌನಿಕಾ ತನ್ನ ಊರಿಗೆ ಹೋಗುವಾಗ ರಾಜುವಿನ ಕಾರಲ್ಲಿ ಹೋಗುತ್ತಿದ್ದಳು. ರಾಜು ಪರಿಚಯದವನಾಗಿದ್ದರಿಂದ ಮೌನಿಕಾ ಯಾವಾಗಲೂ ಅದೇ ಕಾರನ್ನು ಬುಕ್ ಮಾಡುತ್ತಿದ್ದಳು. ಹೀಗಾಗಿ ರಾಜುಗೆ ಮೌನಿಕಾಳ ಬಗ್ಗೆ ಗೊತ್ತಿತ್ತು. ತನ್ನ ಫ್ರೆಂಡ್ ಕೂಡ ಚೆನ್ನಾಗಿ ಓದಿದ್ದಾನೆ, ಮೌನಿಕಾ ಅವನಿಗೆ ಒಳ್ಳೆಯ ಜೋಡಿಯಾಗಬಹುದು ಅಂತ ರಾಜು ಅಂದುಕೊಂಡಿದ್ದ. ಒಮ್ಮೆ ರಾಜು ಮತ್ತು ವಾಸು ಮಾತನಾಡುತ್ತಿರುವಾಗ ರಾಜು, ನಿನಗೆ ಒಂದು ಒಳ್ಳೆಯ ಹುಡುಗಿಯನ್ನು ಪರಿಚಯ ಮಾಡಿಕೊಡುತ್ತೇನೆ ಅಂತ ವಾಸುಗೆ ಹೇಳಿದ್ದ. ಹಾಗಾಗಿ ತನ್ನ ಬದಲಿಗೆ ವಾಸುವನ್ನು ಅವತ್ತು ಕಳುಹಿಸಿದ್ದ. ಆದರೆ ಇಷ್ಟೆಲ್ಲ ಆಗಬಹುದು ಅನ್ನುವುದು ಅವನಿಗೂ ಕೂಡ ಗೊತ್ತಿರಲಿಲ್ಲ.